ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅನೇಕ ಸಾಧನಗಳಿದಾವೆ. ಪರಮಾತ್ಮನ ಯಥಾರ್ಥ ಜ್ಞಾನ ಮಾಡಿಕೊಂಡು ನಾವು ಧನ್ಯರಾಗಲಿಕ್ಕೆ ಅನೇಕ ಸಾಧನಗಳಿದ್ದಾವೆ. ಆ ಎಲ್ಲ ಸಾಧನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಾಧನ ಭಕ್ತಿ ಅಂತ. ಈ ಭಕ್ತಿಯನ್ನು ಬಾಲಕರು ಮಾಡಬಹುದು, ಸ್ತ್ರೀಯರು ಮಾಡಬಹುದು, ವಯಸ್ಕರು ಮಾಡಬಹುದು, ಮುಪ್ಪಾವಸ್ಥೆಯಲ್ಲಿ ಇದ್ದವರು ಮಾಡಬಹುದು. ಇದಕ್ಕೆ ಯಾವ ಇದೇನೂ ಇಲ್ಲ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು, ಅದ ಜಾತಿ ಇದ ಜಾತಿ ಅದೇ ಗೋತ್ರ ಅನ್ನೋದು ಏನೂ ಇಲ್ಲ. ಕೇವಲ ಅನನ್ಯವಾದ ಪ್ರೇಮ ಪರಮಾತ್ಮನಲ್ಲಿ. ಪ್ರೇಮ ಮಹತ್ವದ್ದು. ನೀವು ಪ್ರೇಮವನ್ನು ಭಗವಂತನಲ್ಲಿ ಇಟ್ಟದ್ದಾದರೆ ನಮ್ಮ ಪ್ರೇಮ ವಿಷಯದಲ್ಲದೆ, ನಮ್ಮೆಲ್ಲರ ಪ್ರೇಮ ವಿಷಯಾದಿಗಳಲ್ಲಿದೆ. ವಿಷಯದತ್ತ ಹರಿತದೆ ಮನಸ್ಸು ದೃಷ್ಟಿಗಳೆಲ್ಲ ಬಹಿರ್ಮುಖ ಇದಾವೆ, ಅಂತರ್ಮುಖ ಇಲ್ಲ. ನಮ್ಮ ಇಂದ್ರಿಯಾದಿಗಳೆಲ್ಲ ಬಹಿರ್ಮುಖ, ಹೊರಗಿಂದ ನೋಡ್ತಾವೆ, ಹೊರಗಿಂದನೇ ನೋಡ್ತಾವೆ, ಹೊರಗಿಂದ ತಗೋತಾವೆ, ಹೊರಗಿಂದ ಮಾಡ್ತಾವೆ. ಆದರೆ ಬಹಿರ್ಮುಖವಾದ ವೃತ್ತಿಯನ್ನು ಅಂತರ್ಮುಖ ಮಾಡಿಕೊಳ್ಬೇಕಂದ್ರೆ ಆ ಭಗವಂತನಲ್ಲಿ ಅದನ್ನು ಮನಸ್ಸಾಗಲಿ ಇಂದ್ರಿಯಗಳನ್ನಾಗಲಿ ತಿರುಗಿಸ್ಬೇಕಂದ್ರೆ ಆ ಭಕ್ತಿಯತ್ತ ನಮ್ಮ ಪ್ರೇಮ ಹೋಗಬೇಕು. ಹೋದಾಗ ನಮಗೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ, ಆ ಅನುಭವ ಆಗ್ತದೆ. ಅದಕ್ಕೆ ವಯಸ್ಸ ಅಥವಾ ಆಯುಷ್ಯ ಅಥವಾ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಭಕ್ತಿ ಅನ್ನುವ ಪ್ರೇಮ ಮಾತ್ರ ಮುಖ್ಯವಾಗಿರಬೇಕು. ಅಂಥ ಪ್ರೇಮದಿಂದ ನಾವು ಆರಾಧಿಸಿದ್ದಾದರೆ ಪರಮಾತ್ಮ ನಮ್ಮ ಕಡೆ ಹೊಳ್ತಾನೆ. ನಮ್ಮ ಕಡೆ ಅಂದರೆ ನಮ್ಮ ಕಡೆಯಿಂದ ನಮ್ಮನ್ನು ಉದ್ಧಾರ ಮಾಡ್ತಾನಂತ. ಯಾರ ಭಕ್ತಿ ಅಚಲವಾಗಿದೆ, ಪೂರ್ಣವಾಗಿದೆ, ಅವರಿಗೆ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಪರಮಾತ್ಮ ಅವರನ್ನು ತನ್ನೊಳಗೆ ಐಕ್ಯ ಮಾಡ್ಕೋತಾನೆ.